ಗುಣಮಟ್ಟದ ಮಣ್ಣು ಹಾಕುವವರಿಗೆ ಹೋರಾಟ ನಿಲ್ಲದು. ಲಕ್ಷ್ಮೇಶ್ವರ ಚಾವಡಿಯಿಂದ ಬರಮದೇವರು ಸರ್ಕಲ್ವರೆಗೆ ಪುರಸಭೆ ವತಿಯಿಂದ ನಿರ್ಮಾಣ ಆಗುತ್ತಿರುವ ಸಿಸಿ ರಸ್ತೆ ಮೆಟ್ಲಿಂಗ್ಗೆ ಗುತ್ತಿಗೆದಾರರು ಗುಣಮಟ್ಟದ ಮಣ್ಣನ್ನು ಬಳಕೆ ಮಾಡಿಲ್ಲ. ಸದ್ಯ ಅವರು ಹಾಕಿದ ಮಣ್ಣನ್ನು ಪರೀಕ್ಷೆ ಮಾಡಿಸಲಾಗಿದ್ದು ಅದು ಕಳಪೆ ಎಂದು ವರದಿ ಬಂದಿದೆ. ಕಾರಣ ಗುಣಮಟ್ಟದ ಮಣ್ಣು ಹಾಕುವವರಿಗೆ ರಸ್ತೆ ಕಾಮಗಾರಿಯನ್ನು ನಡೆಯಲು ಬಿಡುವುದಿಲ್ಲ ಎಂದು ಯುವ ಮುಖಂಡ ನಾಗರಾಜ್ ಚಿಂಚಲಿ ಹೇಳಿದರು. ಲಕ್ಷ್ಮೇಶ್ವರ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮತ್ತೋರ್ವ ಯುವ ಮುಖಂಡ ಮಂಜುನಾಥ್ ಮಾಗಡಿ, ಡಿಎಸ್ಎಸ್ ಮುಖಂಡ ಸುರೇಶ್ ನಂದೇಣ್ಣವರ, ಪುರಸಭೆ ಮಾಜಿ ಸದಸ್ಯ ಗುರಪ್ಪ ಮುಳುಗುಂದ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಂಕರಪ್ಪ ಗುರಿಕಾರ, ಶಿವಪ್ಪ ಡಂಬಳ, ಗಂಗಪ್ಪ ಅಂಕಲಿ, ಛಾಯಪ್ಪ ಬಸಾಪುರ, ಸುಭಾನ್ ಹೊಂಬಳ, ವಿಶ್ವನಾಥ್ ವರಾದ, ಮಂಜುನಾಥ್ ಮುಳುಗುಂದ, ಸುರೇಶ್ ಹಟ್ಟಿ, ರಾಜು ಲಿಂಬಿಕಾಯಿ, ಪವನ್ ಬಂಕಾಪುರ, ಮಾಲ್ತೇಶ್ ಕರ್ಜಕ್ಕಣ್ಣವರ, ಶಂಕರಣ್ಣ ಮುಳುಗುಂದ, ವಿರೂಪಾಕ್ಷಪ್ಪ ಬಳಿಗಾರ್ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಕೊಡಬೇಡ್ರಿ, ಒಬ್ರು ಜನಪ್ರತಿನಿಧಿಗಳಾಗಿ ತಪ್ಪು ಹೇಳೋಕೆ ಕೊಡಬೇಡ್ರಿ. ನೀವು ಮಾಡ್ರಿ, ನೀವು ಕೆಲಸ ನಿಂತ್ಕೊಂಡು ಕೆಲಸ ತಗೋರಿ. ಅಲ್ಲೇ ಸಾರ್ವಜನಿಕರ ಒಂದು ಕೆಲಸ ಕೇಳಿದಾಗ ಅವ್ರಿಗೆ ಹಂಗೆ ಅನ್ನೋದು, ಇವ್ರಿಗೆ ಹೆಂಗೆ ಅನ್ನೋದು ಇದು ತಪ್ಪಾಕತಿ. ಇದನ್ನು ಮಾತಾಡಬೇಡ್ರಿ ಶಾಸಕರು. ದಯವಿಟ್ಟು ತಮ್ಮ ಸ್ಥಾನಕ್ಕೆ ಯೋಗ್ಯ ಮಾಡಿ ಅಲ್ಲದ ಶಾಸಕರ ನೀವೇ ನಿಂತ್ಕೊಂಡು ಮುಂದುವರಿಸ್ರಿ. ಒಳ್ಳೆ ಒಂದು ಗುಣಮಟ್ಟದ ರೋಡನ್ನು ನಿರ್ಮಾಣ ಮಾಡಿರಿ. ಅದನ್ನ ಬಿಟ್ಟು ಬೇರೆ ಏನಾರು ರೂಪದೇಶಕ್ಕೆ ತೊಗೊಂಡ್ರೆ ನಾವು ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಅದೀವಿ. ಕೇಸ್ ಮಾಡಿಸ್ತೇನೆ, ಅದು ಮಾಡ್ತೇವೆ, DC ಗೆ ಕೊಡ್ರಿ, ಕೇಸ್ ಮಾಡಲಿ. ಯಾರು ಹೆದರ್ಬೇಕು ಕೇಸ್ಗೆ? ಅದೆಂತ ಕೇಸ್ ಆಗತ್ತೆ? ಗುಂಡಾಕ್ತಾರ ಅವ್ರು? ಒಬ್ಬ ಶಾಸಕ ಹೇಳಿದ ಗುಂಡ್ಲೆ ಗುಂಡಾಕ್ಬಿಡ್ತಾರ ಅಂತ ಹಾಕ್ಲಿ. ಅವ್ರು ಯಾವ ಅಧಿಕಾರಿಗಳು ಬರ್ತಾರೆ, ಯಾಕೆ ಕೇಸ್ ಮಾಡ್ತಾರೆ, ಮಾಡಲಿ. ನಾವು ಕೇಸ್ ಮಾಡಕ್ಕೆ ರೆಡಿ ಇದೀವಿ. ನಾವು ಅವ್ರ ಮ್ಯಾಗ ನಮ್ಮ ಮ್ಯಾಗ ದಾಖಲಾತಿ ಆಗಿದ್ದ ಕರೆ ಆದ್ರೆ ಕೇಸ್ ಅವ್ರ ಮ್ಯಾಗ ದಾಖಲಾತಿ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಸಾರ್ವಜನಿಕರ ಪರವಾಗಿ. ಸುಳ್ಳು ಆರೋಪ ಮಾಡ್ರಿ ಅಂತೇಳಿ ಅವ್ರು ಹೇಳ್ತಾರಲ್ಲ, ನೀವು ಪರಿಶೀಲನೆ ಮಾಡಿರಿ. ನೀವೇ ಹೋಗಿ ಖುದ್ದಾಗಿ ಮಾಡಿದಂಥ ಗುಂಪಿಗೆ ಹೇಳ್ರಿ, ನೋಡಿರಿ ಓಟು ಮಣ್ಣ ಐತ. ಅದೆಲ್ಲ ಜನಸಾಮಾನ್ಯರಿಗೆ ಬಜಾರ್ ವ್ಯಾಪಾರಸ್ಥರಿಗೆ ಸಿಡಿ ಶಾಪ ಹಾಕ್ತಾರ. ಬಜಾರ್ ವ್ಯಾಪಾರ ಹಾಳಾಗಿ ಹೋಗೈತಿ. ಲಕ್ಷ್ಮೇಶ್ವರ ದಿನನಿತ್ಯ ದಂಧೆ ಹಾಳಾಗೈತಿ. ಸಾಕಾಗಿ ಹೋಯ್ತು. ಅವ್ರು ಯಾವ ಮಟ್ಟಕ್ಕೆ ಆಗ್ಯಾರಂದ್ರೆ ಮಣ್ಣರ್ ಹಾಕ್ಲಿ, ಸುಡ್ಗಾಡ್ ಹಾಕ್ಲಿ, ಮುಗಿ ಕೈ ಬಿಟ್ಟು ಬಿಡ್ತಾ ಸಾಕಾಗಿ ಹೋಗಿತ್ತು ಅನ್ನಂಗಾಗೈತಿ. ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡ್ರಿ. ನೀವೇನೈತೆ ಅಂದ್ರೆ ನೀವು ಇರೋ ಥರ ಮುಂದುವರೆದ್ರೆ ನಮ್ಮ ಹೋರಾಟ ನಿಲ್ಲಲ್ಲ. ನಾವೆದಕ್ಕೂ ಜಗ್ಗದಲ್ಲ, ಬಗ್ಗದಲ್ಲ. MLA ಆದಂಥವ್ರು, ಈ ತಾಲೂಕು ಆಳಂತವ್ರು ಏನು ಮಾಡ್ಬೇಕು? ಕಾಂಟ್ರಾಕ್ಟ್ದಾರನ ಕರೆಸಿ ತಾವು ತಾಲೂಕು ಆಳ್ತೀರಿ, MLA ಇದ್ದೀರಿ. ಸುರೇಶ್ ನಂಜಣ್ಣವರು, ಮಂಜಣ್ಣ ಮಾಗಡಿಯವರು, ನಾಗಣ್ಣ ಚಿಂಚಲಿಯವರು ಲೆಟರ್ ನಡೆಯೋದಲ್ಲ DC ಆಫೀಸ್ನಾಗ, ಶಾಸಕರು ನಡೀತಾವೆ. ಆ ಕಾಂಟ್ರಾಕ್ಟ್ದಾರನ ಕರೆಸಿ ಯಾಕೆ ನೀವು ಮಣ್ಣು ಸರಿ ಇಲ್ಲ ಅಂತ ನೀವು ರೋಡ್ ಸುಲಭ ಮಾಡ್ರಿ ಅಂತ ಯಾಕೆ ಹೇಳಿಲ್ಲ? ರೋಡ್ ಪೂಜೆ ಮಾಡ್ತೀರಿ, ದರ್ಗಾದಂತೆಲ್ಲ ಏನಂತ ಹೇಳ್ತೀರಿ? ಜನರಿಗೆ ಗಲಿಬೆ ಹಚ್ಚುವಂತ ಒಂದು ವ್ಯವಸ್ಥೆ ಮಾತಾಡೋದು ಬಿಡ್ರಿ. ಒಬ್ಬ ತಾಲೂಕಾ ಶಾಸಕರಾಗಿ ಇಂಥ ಮಾತು ಬರಬಾರ್ದು. ನಿಮ್ಮ ಬಾಯಾಗ ಏನು ಹೇಳ್ತೀರಿ? ಕೆಲವೊಂದು ಬೇಡಿಕೆ ಇಟ್ಟಿದ್ರು, ಅವ್ರು ಒಪ್ಕೊಳ್ಳಿದ್ದಕ್ಕೆ ರೋಡ್ ಹರಕಾತ ಮಾಡ್ರಿ ಅಂತ ಹೇಳ್ತೀರಿ. ನೀವು ಶಾಸಕರಾಗಿದ್ದ ಕರೆ ಇದ್ರೆ ಅದನ್ನ ಗುತ್ತಿಗೆದಾರನ ಕರೆಸ್ರಿ. ಕಾಂಟ್ರಾಕ್ಟರ್ ಯಾರಿಗಾಗೈತೆ ಅದು ರೋಡ್? ಏನೀಗ 76 ಲಕ್ಷ ರೂಪಾಯಿ ಚೌಡಿಲಿಂದ ಬರಂದೇರ್ ಸರ್ಕಲ್ ಮಟ್ಟ ರೋಡ್ ಎಬ್ಬಿಸಿರಲ್ಲ. ನಮ್ಮ ಏನಾರ ಬೇಡಿಕೆ ಇಟ್ಟಿದ್ರೆ ನಾವಾಗಲಿ, ಇಲ್ಲೆಲ್ಲ ಹಿರಿಯರಾಗಲಿ, ಸುರೇಶ್ ಅಣ್ಣವ್ರಾಗಲಿ, ಮಂಜಣ್ಣ ಮಾಗಡಿಯವ್ರಾಗಲಿ, ನಮ್ಗೆ ಏನಾರ ಬೇಡಿಕೆ ಇದ್ರೆ ಆ ರೋಡಿನ ಸುದ್ದಿಗೆ ಹೋಗೋದಲ್ಲ ನಾವು.